ಕದನ ವಿರಾಮ ಘೋಷಣೆ ಆಗಿದೆ, ಆದರೆ ಅಮೆರಿಕದ ಮಾತನ್ನ ಕೇಳಬಾರದು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಟೀಕೆಗಳು ವ್ಯಕ್ತ ಆಗ್ತಾ ಇದೆ. ಯಾರು ಯಾರ ಮಾತನ್ನ ಇಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಏನಿಲ್ಲ. ಏಕೆಂದರೆ ಪಹಲ್ಗಾಮ್ನಲ್ಲಿ ನಡೆದಂಥ ಕಳೆದ ತಿಂಗಳು 22ನೇ ತಾರೀಕು ಆ ಒಂದು ಘಟನೆ ಏನಿದೆ, ಬಹುಶಃ ಇಡೀ ಭಾರತ ದೇಶದಲ್ಲಿ ಸಾಕಷ್ಟು ಅಮಾಯಕರು ಮುಗ್ಧರು ಟೂರಿಸಮ್ಗೋಸ್ಕರ ಏನು ಹೋಗಿದ್ರು, ಹತ್ತತ್ರ 28 ಜನ ಭಾರತೀಯರು ಅವತ್ತು ಏನು ಸಾಕಷ್ಟು ಜನ ಹೆಣ್ಮಕ್ಳ ಒಂದು ಕುಂಕುಮವನ್ನು ಅಳಿಸ್ತಕ್ಕಂಥ ಒಂದು ಕೆಲಸ ಭಯೋತ್ಪಾದಕರು ಮಾಡಿದರು. ಅದಕ್ಕೆ ತಕ್ಕವಾದಂಥ ಒಂದು ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಏನು ಆಪರೇಷನ್ ಸಿಂಧೂರ್ ಅಂತಕ್ಕಂಥ ಒಂದು ಕಾರ್ಯಾಚರಣೆಯನ್ನು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಪ್ರಾರಂಭ ಮಾಡಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಮೊನ್ನೆ ದಿನ ಈ ಕದನ ವಿರಾಮ ಆಗಬೇಕು, ಸೀಸ್ ಫೈರ್ ಅಂತಕ್ಕಂಥದ್ರ ಬಗ್ಗೆ ಏನು ಚರ್ಚೆ ಬಂತು. ಅದಾದಮೇಲೂ ಕೂಡ ಶ್ರೀನಗರದಲ್ಲಿ ಮತ್ತೆ ಕೆಲವೊಂದಷ್ಟು ಡ್ರೋನ್ಗಳು ಇವೆಲ್ಲ ಹಾರಿಸುವ ಮೂಲಕ ಪಾಕಿಸ್ತಾನದವರು ಬಹುಶಃ ಒಳಗಡೆ ಅವ್ರಿಗೆ ತಳಮಳ ಇದ್ದರೂ ಕೂಡ ಇವತ್ತು ಯುದ್ಧಕ್ಕೆ ಕಾಲು ಕೆರ್ಕೊಂಡು ನಿಂತಿರ್ತಕ್ಕಂಥದ್ದು ನೋಡಿದಾಗ ಬಹುಶಃ ಇದಕ್ಕೆಲ್ಲ ತಕ್ಕವಾದಂಥ ಉತ್ತರ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕೊಡ್ತಾರೆ ಅಂತಕ್ಕಂಥದ್ದು ನಾವು ಭಾವಿಸಿದ್ದೇವೆ.